ಕಾರ್ಕಳದಲ್ಲಿರುವ ಸರ್ಕಾರಿ ಬಿಎಸ್ಸಿ ನರ್ಸಿಂಗ್ ಕಾಲೇಜ್ಗೆ ಸ್ವಂತ ಕಟ್ಟಡ, ಉಪನ್ಯಾಸಕರು ಹಾಗೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. 2022ರ ಏಪ್ರಿಲ್ನಲ್ಲಿ ಮೊದಲ ಬ್ಯಾಚ್ ಪ್ರಾರಂಭವಾಗಿತ್ತು. ಬಿಎಸ್ಸಿ ನರ್ಸಿಂಗ್ ಕಾಲೇಜು ಕಾರ್ಕಳ ಕೆಎನ್ಸಿ ಅನುಮೋದಿಸಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟಿದ್ದು ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗುತ್ತಿದೆ. ಉಡುಪಿ ಜಿಲ್ಲೆಯಲ್ಲಿರುವ ಏಕೈಕ ಸರ್ಕಾರಿ ಬಿಎಸ್ಸಿ ನರ್ಸಿಂಗ್ ಕಾಲೇಜು ಇದಾಗಿದ್ದು, ಕಾಲೇಜು ಸ್ಥಾಪನೆಗಾಗಿ 4 ವರ್ಷ ಕಳೆದರೂ ಸರ್ಕಾರದಿಂದ ಸಿಗಬೇಕಾದ ಸ್ವಂತ ಕಟ್ಟಡವಾಗಲಿ, ಅಗತ್ಯ ಇರುವಷ್ಟು ಉಪನ್ಯಾಸಕರಾಗಲಿ ಹಾಗೂ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳು ಇಲ್ಲಿಲ್ಲ. ಪ್ರಸ್ತುತ ಕಾರ್ಕಳ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಹಳೆಯ ಕಟ್ಟಡದಲ್ಲಿ ತರಗತಿಗಳು ನಡೆಯುತ್ತಿದ್ದು, 4 ವರ್ಷದ ಈ ಕೋರ್ಸ್ಗೆ ಪ್ರತಿ ಬೇಸ್ಗಳಲ್ಲಿ 40 ವಿದ್ಯಾರ್ಥಿಗಳ ದಾಖಲಾತಿಗೆ ಅವಕಾಶವಿದ್ದು, ಅಂತೆಯೇ 4 ಬೇಸ್ನಲ್ಲಿ ಒಟ್ಟು 160 ವಿದ್ಯಾರ್ಥಿಗಳು ದಾಖಲಾಗಿದ್ರು. ಈ ವರ್ಷದ ದಾಖಲಾತಿಯು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿದ್ದು, ಇದರ ಮಾನ್ಯತೆ ದೊರೆಯದೆ ಕಾಲೇಜಿನಲ್ಲಿ ಕಲಿತವರಿಗೆ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಕೆಲಸ ಮಾಡುವ ಅವಕಾಶದಿಂದ ವಂಚಿತರಾಗಬಹುದು. ಆದ್ದರಿಂದ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಿ ಆದಷ್ಟು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿ ನಾಯಕರು ಮಾಧ್ಯಮದ ಮೂಲಕ ವಿನಂತಿಸಿಕೊಂಡರು. ಈ ಕಾಲೇಜಿನ ತೃತೀಯ ವರ್ಷದ ವಿದ್ಯಾರ್ಥಿಯಾಗಿದ್ದೇನೆ. ಈ ಕಾಲೇಜು ಸುಮಾರು 2022ರಲ್ಲಿ ಪ್ರಥಮ ಬ್ಯಾಚ್ನೊಂದಿಗೆ ಪ್ರಾರಂಭವಾಗಿದೆ. ಕಾರ್ಕಳ ತಾಲೂಕು ಆಸ್ಪತ್ರೆಯ ಹಳೆಯ ಕಟ್ಟಡದಲ್ಲಿ ಒಂದು ಟೆಂಪರರಿ ಆಗಿ ಎಂದು ಸ್ಟಾರ್ಟ್ ಆಗಿದ ಇಲ್ಲಿ ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿತ್ತು. ಪ್ರಥಮ ಬ್ಯಾಚ್ ಪ್ರಾರಂಭವಾಗಿದ್ದು 2022ರಲ್ಲಿ. ಈಗ ನಾವು 25ರಲ್ಲಿದ್ದೇವೆ. ಆದರೆ ಯಾವುದೇ ಒಂದು ಸರಿಯಾದ ಒಂದು ಕಟ್ಟಡದ ವ್ಯವಸ್ಥೆ ಅಥವಾ ನಮಗೆ ಪ್ರಥಮವಾಗಿ 4 ಜನ ಉಪನ್ಯಾಸಕರಿದ್ದರು. ಆದರೆ ಈಗ ಈ 4 ಜನ 144 ವಿದ್ಯಾರ್ಥಿಗಳಿಗೂ 4 ಜನ ಉಪನ್ಯಾಸಕರು ಸಾಕಾಗುವುದಿಲ್ಲ. ಉಪನ್ಯಾಸಕರ ಕೊರತೆ ಮತ್ತು ಇಲ್ಲಿ ಒಂದು ಸುಸಜ್ಜಿತ ಕಟ್ಟಡ ಮತ್ತು ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅದು ಮಕ್ಕಳಿಗೆ ಸಿಗದೆ ವಂಚಿತರಾಗಿದ್ದೇವೆ. ಇದರ ಬಗ್ಗೆ ಹಲವಾರು ಮನವಿ ಮತ್ತು ಹಲವಾರು ಬೇಡಿಕೆಗಳನ್ನು ನಾವು ನೀಡಿದ್ದೇವೆ. ಆದರೆ ಯಾವುದೋ ಒಂದು ರೆಸ್ಪಾನ್ಸ್ ಸಿಗಲಿಲ್ಲ. ನಮ್ಮ ಜೀವನ ಇಡೀ ಮಾನವನ ಸೇವೆ ಮಾಡುವಂಥದ್ದು ನಮ್ಮೊಂದು ಭಾಗವಾಗಿರ್ತದೆ. ಅದಕ್ಕೆ ಪೂರಕವಾಗಿ ಇಂದು ನಮ್ಮ ನರ್ಸಿಂಗ್ ಶಿಕ್ಷಣವನ್ನು ನಡೆಸುತ್ತಿದ್ದೇವೆ ಕಾರ್ಕಳ ತಾಲೂಕಿನಲ್ಲಿ. ನಂತರ ನರ್ಸಿಂಗ್ ವಿದ್ಯಾರ್ಥಿಗಳು ಕಾರ್ಕಳ ತಾಲೂಕು ಆಸ್ಪತ್ರೆಯಿಂದ ಕಾರ್ಕಳ ಪೇಟೆಯಾಗಿ ತಾಲೂಕು ಆಫೀಸ್ಗೆ ತೆರಳಿ ತಾಲೂಕು ತಹಶೀಲ್ದಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ನಾವು ಈ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾದ್ರೆ CET ಅನ್ನುವಂತಹ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಬರೆದು ಒಳ್ಳೆಯ ಸ್ಕೋರ್ ಮಾಡಿ ಒಂದು ಗೌರ್ಮೆಂಟ್ ಕಾಲೇಜ್ಗೆ ಸೆಲೆಕ್ಷನ್ ಆಗಿ ಇಲ್ಲಿ ಬಂದೆವು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಂತಹ ಏಕೈಕ ಕಾಲೇಜ್ ಆಗಿರುವ ಕಾರಣದಿಂದಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿರುವಂಥವಳು. ಹಾಗಾಗಿ ಇಲ್ಲಿ ಬಂದೆವು. ಇಲ್ಲಿ ಬಂದಾಗ ಸೌಲಭ್ಯಗಳ ಕೊರತೆ ಇದೆ ಎಂಬುದಾಗಿ ನಮಗೆ ತಿಳಿಯಿತು. ಆದರೆ ಬಹುಶಃ ಇದು ಸರಿ ಹೋಗಬಹುದು ಅನ್ನುವಂಥ ಒಂದು ನಂಬಿಕೆಯಲ್ಲಿ ನಾವು ಇಲ್ಲಿ ಇದ್ದೇವೆ. ಆದರೆ ಈ ಕಾಲೇಜು ಆರಂಭವಾಗಿ 4 ವರ್ಷವಾದರೂ ಕೂಡ ಹಂತವಾಗಿ ಕೆಎಂ ಖಲೀಲ್, V4 ನ್ಯೂಸ್, ಕಾರ್ಕಳ. Welcome to SES Preschool, where all-round development meets a nurturing, safe environment. Our state-of-the-art infrastructure includes Montessori-equipped classrooms and indoor play gym. We offer a comprehensive curriculum inspired by renowned educational philosophies to ensure holistic growth beyond academics. An outdoor play area, a swimming pool, child-friendly washrooms. Extracurricular activities like swimming, dancing, karate and yoga are part of our program, along with transportation, child counseling, well-trained educators and empathetic support staff. Schedule a visit to experience a vibrant learning community. SES Preschool, Urva, Mangalore.